ರಾಜ್ಯದ ಭೀಕರ ಬರಗಾಲದ ಪರಿಸ್ಥಿತಿಯನ್ನ ನಿಭಾಯಿಸೋ ವಿಚಾರಕ್ಕೆ ಸಂಬಂಧಿಸಿದಂತೆ ಮೀಟಿಂಗ್ ಮಾಡಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರಗಾಲ ಇದೆ. 223 ತಾಲೂಕುಗಳಲ್ಲಿ ಸಂಕಷ್ಟ ಇದೆ. 192 ತಾಲೂಕುಗಳಲ್ಲಿ ತೀವ್ರ ಬರಗಾಲ ಇದೆ. ರಾಜ್ಯದಲ್ಲಿ ಕುಡಿಯೋ ನೀರಿಗೆ ತೊಂದರೆಯಾಗಬಾರದು ಅಂತ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪ್ರತಿ ತಾಲೂಕುಗಳಲ್ಲೂ ಕೂಡ ಅಂದರೆ ಬರಪೀಡಿತ ತಾಲೂಕುಗಳಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಪ್ರತಿ ಜಿಲ್ಲೆಯ ಡಿಸಿಗಳಿಗೆ ಆ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ಒಂದೆಡೆ ಇಡೀ ರಾಜ್ಯದಲ್ಲಿ ಬರಗಾಲದ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ, ಸ್ನಾನಕ್ಕೂ ನೀರಿಲ್ಲ, ಪಾನಕ್ಕೂ ನೀರಿಲ್ಲ ಅನ್ನುವಂಥ ಸ್ಥಿತಿ ಇರುವಾಗ ಈ ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದು ಸಿಎಂ ಅವರ ಗೃಹ ಕಚೇರಿ ಕೃಷ್ಣ. ಇಲ್ಲಿಗೂ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ತರಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, BWSSB ಟ್ಯಾಂಕರ್ ಮೂಲಕ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ನೀರು ತರಲಾಗ್ತಾ ಇದೆ. ಅಲ್ಲಿಗೆ ಸಿಎಂ ಗೃಹ ಕಚೇರಿಗೂ ಅಥವಾ ಸಿಎಂಗೂ ಈ ಬರಗಾಲದ ಸಮಸ್ಯೆ ಅಥವಾ ಕುಡಿಯೋ ನೀರಿನ ಸಮಸ್ಯೆ ತಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕದಲ್ಲಿ ಈ ವರ್ಷ ಬರಗಾಲ ಇದೆ. ಸುಮಾರು 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಅದರಲ್ಲಿ 196 ತಾಲೂಕುಗಳು ತೀವ್ರ ಬರದಿಂದ ನರಳ್ತಾ ಇರತಕ್ಕಂಥ ತಾಲೂಕುಗಳು ಅಂತ ಘೋಷಣೆ ಮಾಡಿದ್ದೀವಿ. ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ. ನಾವು ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ. ಈ ಗಳಿಗೆವರೆಗೆ ಎಲ್ಲ ಜಿಲ್ಲಾಧಿಕಾರಿಗಳ PD ಅಕೌಂಟ್ಸ್ನಲ್ಲಿ ಸುಮಾರು 850 ಕೋಟಿ ರೂಪಾಯಿಗಳು, 854 ಕೋಟಿ 854 ಕೋಟಿ ಇದೆ. ಅದರಲ್ಲಿ 130 ಕೋಟಿ ತಹಸೀಲ್ದಾರರ ಬಳಿ ಇದೆ. ಪ್ರತಿ ತಾಲೂಕಿನಲ್ಲಿ ಟಾಸ್ಕ್ ಫೋರ್ಸ್ಗಳನ್ನ ರಚನೆ ಮಾಡಿದೆ. ಅವರು ಆ ಟಾಸ್ಕ್ ಫೋರ್ಸ್ಗಳು ತಹಸೀಲ್ದಾರರು, ಸೆಕ್ರೆಟರಿ ಇರ್ತಾರೆ, ಇಒಗಳಿರ್ತಾರೆ, MLAಗಳು ಅದರ ಅಧ್ಯಕ್ಷರು ಇರ್ತಾರೆ. ಅವರು ಆಗಿಂದಾಗೆ ಸಭೆಗಳನ್ನು ಮಾಡಿ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಡಿಯ ನೀರಿನ ಸಮಸ್ಯೆ, ಮೇವಿನ ಸಮಸ್ಯೆ, ಜನಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಸಮಸ್ಯೆ ಇರಬಹುದು, ಅವನ್ನು ಮಾಡ್ತಾರೆ. ಇಲ್ಲಿವರೆಗೆ ಟಾಸ್ಕ್ ಫೋರ್ಸ್ಗಳು 646 ಸಮಸ್ಯೆಗಳನ್ನ, ಆಮೇಲೆ 646 ಸಭೆಗಳನ್ನ ಮಾಡಿದ್ದಾರೆ. ಇಲ್ಲಿವರೆಗೆ 646 ಟಾಸ್ಕ್ ಫೋರ್ಸ್ ಸಭೆಗಳನ್ನ ಮಾಡಿದ್ದಾರೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಸಭೆಗಳು ಆಗಿದ್ದಾವೆ. ಸುಮಾರು 307 ಜಿಲ್ಲಾ ಮಟ್ಟದ ಸಭೆಗಳಾಗಿದ್ದಾವೆ. 307 ಜಿಲ್ಲಾ ಮಟ್ಟದ ಸಮಸ್ಯೆಗಳಾಗಿದ್ದಾವೆ. ಸಭೆ, ಆಮೇಲೆ ನಿರ್ವಹಣಾ ಪ್ರತಿ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಬರ ನಿರ್ವಹಣಾ ಪ್ರಾಧಿಕಾರ ಇದೆ. ಪ್ರತಿ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಬರ ನಿರ್ವಹಣಾ 20 ನಿರ್ವಹಣಾ ಪ್ರಾಧಿಕಾರ ಇದೆ. ಸೊ ಅವರು ಕೂಡ ಸಭೆ ಸೇರ್ತಕ್ಕಂಥದ್ದು 307 ಸಭೆಗಳನ್ನು ಇಲ್ಲಿವರೆಗೆ ಮಾಡಿದ್ದಾರೆ. ಸೊ ಯಾವುದೇ ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇಲ್ಲಿವರೆಗೆ ಕ್ರಮ ತಗೊಂಡಿದ್ದೀವಿ. ಅದಕ್ಕೆ ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸ್ಪಷ್ಟವಾದಂತ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ಯಾವ ಜಿಲ್ಲೆಗಳಲ್ಲಿ, ಗ್ರಾಮಗಳಲ್ಲಿ, ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಬೇಕಾದಂತ ಒಂದು ಪ್ಲಾನ್ ಅನ್ನ ತಯಾರು ಮಾಡ್ಕೋಬೇಕು. ಸುಮಾರು
98 ತಾಲೂಕುಗಳ 412 ಪಂಚಾಯಿತಿಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ. ಈಗ 175 ಗ್ರಾಮಗಳಲ್ಲಿ 204 ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಾ ಇದೆ. 98 ತಾಲೂಕುಗಳಲ್ಲಿ 412 ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಅದಕ್ಕೋಸ್ಕರ 175 ಗ್ರಾಮಗಳಿಗೆ 204 ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡ್ತಾ ಇದ್ದೀವಿ. ಆಮೇಲೆ 500 ಗ್ರಾಮಗಳಲ್ಲಿ 596 ಖಾಸಗಿ ಬೋರ್ವೆಲ್ಗಳಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.